ನಮ್ಮ ಕರ್ನಾಡು ವೀಕ್ಷಕರಿಗೆ ನಮಸ್ಕಾರ. ಸೊ ಇವತ್ತಿನ ಟಾಪಿಕ್ ತಿರುಪತಿ. ತಿರುಪತಿ ಅಂದಿದ ತಕ್ಷಣ ನಮ್ಮ ನೆನಪಲ್ಲಿ ಬರೋದು ಲಡ್ಡು. ಮತ್ತೆ ಇನ್ನೊಂದು ಕಡೆ ನೋಡಿದ್ರೆ ಮಣಿ. ಎಸ್, ಮಣಿ ಹೇಗೆ ಇಷ್ಟು ಸಂಪಾದಿಸ್ತಾರೆ ತಿರುಪತಿಯವರು ಅಂತ ಹೇಳ್ಬಿಟ್ಟು ನಾವು ನಾರ್ಮಲ್ ಆಗಿ ಒಂದು ಕ್ವಶನ್ ಹಾಕಿದ್ರೆ ಎಲ್ಲರೂ ಹೇಳೋದು ಏನು ಆನ್ಸರ್ ಆಗಿರುತ್ತೆ, ಭಕ್ತರು ಹಾಕಿ ದಕ್ಷಿಣನಿಂದನೇ ತಿರುಪತಿ ಇಷ್ಟು ದೊಡ್ಡ ದೇವಸ್ಥಾನ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಎಸ್, ಅಫ್ಕೋರ್ಸ್ ಅದು ಒಂದು ರೀಸನ್. ಮತ್ತೆ ಅದರಿಂದನೇ ಇಷ್ಟು ದೊಡ್ಡ ದೇವಸ್ಥಾನ ಆಗೋಕ್ಕಾಗಲ್ಲ. ಇಂಡಿಯಾ 3rd ರಿಚೆಸ್ಟ್ ಪ್ಲೇಸಲ್ಲಿ ತಿರುಪತಿ ಇದೆ. ಸೊ ಆ ದಕ್ಷಿಣದಿಂದನೇ ಇಷ್ಟು ದೊಡ್ಡ ದೇವಸ್ಥಾನ ಆಗೋಕ್ಕಾಗಲ್ಲ. ಅದಕ್ಕೆ ಬೇರೆ ಕಡೆಯಿಂದ ಬಿಸ್ನೆಸ್ ಮಾಡೋದ್ರಿಂದನೇ ಈ ಟಾರ್ಗೆಟ್ನ ರೀಚ್ ಮಾಡೋದಕ್ಕೆ ಆಗೋದು. ಸೊ ಆ ಬಿಸ್ನೆಸ್ ಏನು, ಮತ್ತೆ ಈ ದೇವಸ್ಥಾನನ ಯಾರು ಕಟ್ಟಿದ್ರು, ಎಂತಕ್ಕೆ ಕಟ್ಟಿರ್ಬೋದು ಅನ್ನೋದ್ರ ಬಗ್ಗೆ ಹಿಸ್ಟ್ರಿ ಮತ್ತೆ ಮಿಥಾಲಜಿನೂ ಮಿಕ್ಸ್ ಆಗಿದೆ. ಅದ್ರ ಬಗ್ಗೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ನೋಡೋಣ ಬನ್ನಿ. ಹಿಸ್ಟ್ರಿ ಅಂತ ಬಂದರೆ 1200ರಲ್ಲಿ ತೊಂಡೈ ಮನ್ನನ್ ಅಂತ ತಮಿಳ್ ರಾಜರು ಕಟ್ಟಿದ್ದಾರೆ. ತಮಿಳ್ ರಾಜರ ಇದು ಆಂಧ್ರದಲ್ಲಿ ಅಲ್ವಾ ಇರೋದು ಅಂದರೆ ಎಸ್, ಅಫ್ಕೋರ್ಸ್ ಮುಂದೆ ಇದು ತಮಿಳ್ನಾಡು ಅಂತಲೇ ಇತ್ತು. ಆಮೇಲೆ 1950ಅಲ್ಲಿ ಆಂಧ್ರ, ತಮಿಳ್ನಾಡು, ಕರ್ನಾಟಕ, ಕೇರಳ ಇದೆಲ್ಲ ಡಿವೈಡ್ ಮಾಡಿದವಾಗ ತಮಿಳ್ನಾಡು ಕಡೆ ಇದ್ದಿದ್ದ ತಿರುಪತಿ ಆಂಧ್ರಕ್ಕೆ ಹೋಗಿ ಸೇರಿತು. ಫಸ್ಟು ಆಂಧ್ರವರು ನಮಗೆ ಚೆನ್ನೈ ಕೊಡಿ, ನೀವು ತಿರುಪತಿ ಎತ್ಕೊಳ್ಳಿ ಅಂತ ಹೇಳಿದ್ರು. ಆದರೆ ತಮಿಳವರು ನಮಗೆ ಚೆನ್ನೈ ಬೇಕು ಅಂತ ಚೆನ್ನೈ ಎತ್ಕೊಂಡ್ರು, ಮತ್ತೆ ತಿರುಪತಿ ಬಂದು ಆಂಧ್ರ ಕಡೆಯವ್ರಿಗೆ ಹೋಯ್ತು. ಇದೇ ಇದರಿನ ಹಿಸ್ಟ್ರಿ. ಯಾಕೆ ಈ ದೇವಸ್ಥಾನ ಕಟ್ಟಿದ್ರು ಅನ್ನೋದು ಒಂದು ಮಿಸ್ಟ್ರಿ ಇರುತ್ತೆ ಅಲ್ವಾ, ಅದ್ರ ಬಗ್ಗೆನೂ ನೋಡೋಣ. ಸೊ ವೆಂಕಟಾಚಲಪತಿ ಅವ್ರ ಮದುವೆ ಮಾಡೋ ಸಮಸ್ಯೆ ಬಂತು. ಸೊ ಆ ಟೈಮಲ್ಲಿ ಈ ದೇಶದಲ್ಲೇ ಯಾರು ಮಾಡ್ದಿರೋಷ್ಟು ಗ್ರ್ಯಾಂಡ್ ಆಗಿ ನನ್ನ ಮದುವೆ ಇರಬೇಕು ಅನ್ನೋದಕ್ಕೋಸ್ಕರ ಕುಬೇರನ ಹತ್ರ ಸಾಲ ಕೇಳಕ್ ಹೋದ್ರಂತೆ. ಅವಾಗ ಸಾಲ ಕೇಳಕ್ ಹೋದವಾಗ ಕುಬೇರನು ನಾನು ನಿನ್ಗೆ ಸಾಲ ಕೊಡ್ತೀನಿ, ಮತ್ತೆ ಇದನ್ನ ಹೇಗೆ ನೀನು ತೀರಿಸ್ತೀಯ ಅಂದವಾಗ ವೆಂಕಟಾಚಲಪತಿ ಅವರಿನ ಫ್ಯಾನ್ಸ್ ಅಂದರೆ ಭಕ್ತರು ಏನು ಹೇಳಿದ್ದಾರೆ ಅಂದರೆ ಕಲಿಯುಗದಲ್ಲಿ ನಾವು ನಿಮ್ಮ ಸಾಲನೆಲ್ಲ ತೀರಿಸ್ತೀವಿ ಅಂತ ಹೇಳಿದ್ರಂತೆ. ಅದಕ್ಕೆ ಆ ದೇವಸ್ಥಾನದಲ್ಲಿ ದಕ್ಷಿಣೆ ಹಾಕ್ತಾರೆ. ಹೋದವರೆಲ್ಲ ದಕ್ಷಿಣೆ ಆಗಬೇಕು ಅಂತೆಲ್ಲ ನಮಗೆ ಅದು ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಅನ್ನೋದಕ್ಕೋಸ್ಕರನೇ ಅಲ್ಲಿ ಉಣ್ಗೆದಲ್ಲಿ ಕಾಸು ಅಷ್ಟೊಂದು ಸೇರ್ತಿದೆ ಅನ್ನೋದು ಒಂದು ರೀಸನ್. ಸೊ ಇವಾಗ ಹಿಸ್ಟ್ರಿ ಮತ್ತು ಮಿಥಾಲಜಿ ಏನು ಅಂತ ತಿಳ್ಕೊಂಡ್ರಲ್ವಾ. ಸೊ ಬಿಸ್ನೆಸ್ ಏನು, ಅವರು ಎಷ್ಟು ಹಣ ಇಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಬನ್ನಿ. ಸೊ ತಿರುಪತಿಯಲ್ಲಿ 10.25 ಟನ್ ಜ್ಯುವೆಲ್ಸ್ ಇದೆ ಅಂತೆ. ಅದರಲ್ಲಿ ಗೋಲ್ಡ್ ಎಷ್ಟು, ಸಿಲ್ವರ್ ಎಷ್ಟು ಅಂತ ನೋಡಿದ್ರೆ 5 ಟನ್ ಗೋಲ್ಡ್ನು 9 ಟನ್ ಸಿಲ್ವರ್ ಜ್ಯುವೆಲ್ರಿನು ದೇವ್ರಿಗೆ ಸಲ್ಲಿಸೋದಕ್ಕೋಸ್ಕರ ದೇವಸ್ಥಾನ ಒಳಗಡೆ ಇದೆ. ಮತ್ತೆ ಈಚೆ ಅಂತ ಬಂದ್ರೆ ತಿರುಪತಿ ಪ್ರಾಪರ್ಟಿ 6800 ಏಕರ್ಸ್ ಇದೆ. ಸೊ 6800 ಏಕರ್ಸ್ ಅಲ್ಲಿ ಎಷ್ಟೊಂದು ಅಂಗಡಿಗಳಿರುತ್ತೆ, ಅವ್ರು ಕಟ್ಟೋ ರೆಂಟು. ಸೊ ಇವಾಗ ನಾರ್ಮಲ್ ಆಗಿ ನಾವು ರೆಂಟ್ ಎತ್ಕೊಂಡ್ರೆ ಅದು ಚಿಕ್ಕದಾಗೆ ಅನ್ಸುತ್ತೆ. 6000 ಏಕರಲ್ಲಿ ಎಷ್ಟೊಂದು ಶಾಪ್ಸ್ ಇರುತ್ತೆ, ಅದರಲ್ಲಿಂದ ಬರೋ ರೆಂಟ್ಸು ಒಂದು ತಿಂಗಳಿಗೆ ಇಷ್ಟಂದ್ರೆ ಒಂದು ವರ್ಷಕ್ಕೆ ಎಷ್ಟಾಗಿರುತ್ತೆ, ಅಷ್ಟೊಂದು ಅಂಗಡಿಗಳು, ಅಷ್ಟೊಂದು ರೆಂಟು. ಅದು ಒಂದು ರೀಸನ್. ಮತ್ತೆ ಇನ್ನೊಂದು ಏನಂದ್ರೆ ನಾವು ತಿರುಪತಿಗೆ ಹೋದ್ರೆ ತಲೆ ಕೂದಲು ಎತ್ಸ್ಕೊಬರ್ತೀವಿ. ಸೊ ತಲೆ ಕೂದಲು ಇಕ್ಕೊಂಡು ಅವರು 100 ಕೋಟಿಗೂ ಮೇಲೆ ಬಿಸ್ನೆಸ್ ಮಾಡ್ತಿದ್ದಾರೆ. ಮತ್ತೆ ವರ್ಲ್ಡ್ ಅಲ್ಲಿ ಇಂಡಿಯಾ ಇಸ್ ದ ಬಿಗ್ಗೆಸ್ಟ್ ಹೇರ್ ಎಕ್ಸ್ಪೋರ್ಟರ್ ಅಂತ ಬಂದಿದೆ. ಅದಕ್ಕೆ ಒಂದು ಕಾರಣ ತಿರುಪತಿ ಅಂತ ಹೇಳ್ತಿದ್ದಾರೆ. ತಿರುಪತಿಯಲ್ಲಿ ಗಮನಿಸಿದ್ರೆ ನಿಮಗೆ ಒಂದು ಅರ್ಥ ಆಗುತ್ತೆ, ಅವರು ಆ ತಲೆ ಕೂದಲನ್ನ ಎತ್ಕೊಂಡೋಗಿ ಡಸ್ಟ್ಬಿನಲ್ಲೋ ವೇಸ್ಟಲ್ಲೋ ಹಾಕಲ್ಲ, ಅದನ್ನ ಕಲೆಕ್ಟ್ ಮಾಡಿ ಇಟ್ಕೊತಾರೆ. ಏನಕ್ಕಂದ್ರೆ ಅದರಿಂದನೂ ಒಂದು ಬಿಸ್ನೆಸ್ ಅಂತ. ಸೊ ದೇವಸ್ಥಾನಗಳಲ್ಲಿ ನಾರ್ಮಲ್ ಆಗಿ ಹೂವು ಅಲಂಕಾರಕ್ಕೆ ಯೂಸ್ ಮಾಡಿರೋ ಹೂವನ್ನೆಲ್ಲ ಎತ್ಕೊಂಡೋಗಿ ಡಸ್ಟ್ಬಿನಲ್ಲಿ ಹಾಕ್ತಾರೆ, ಹೌದೇ ಅಲ್ವಾ, ಅದೇ ತಾನೇ ಮಾಡೋದು. ಆದ್ರೆ ತಿರುಪತಿಯಲ್ಲಿ ಅದು ಮಾಡೋದಿಲ್ಲ. ಅದರಿಂದ ನಾವು ರಿಯೂಸ್ ಮಾಡ್ಬೋದು. ಈ ಹೂವನ್ನ ಇಟ್ಟು ಇದರಿಂದನೂ ಅವರು ಬಿಸ್ನೆಸ್ ಮಾಡ್ತಿದ್ದಾರೆ ಅಂದ್ರೆ ಎಸ್, ಅಫ್ಕೋರ್ಸ್ ಮಾಡ್ಬೋದು. ಹೆಂಗೆ ಅಂದ್ರೆ ಊದ್ಬತ್ತಿ, ಈ ಹೂವನ್ನ ಇಟ್ಕೊಂಡೆ ಊದ್ಬತ್ತಿ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋದು. ಸೆಂಟ್ ಫ್ರೇಗ್ರೆನ್ಸ್ಗೋಸ್ಕರನು ಈ ಹೂವು ಬಾಡಿನ ಹೂವುಗಳೆಲ್ಲ ಯೂಸ್ ಆಗುತ್ತೆ. ಸೊ ಈ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಆಗಿತ್ತು ಅಂದರೆ ನಮ್ಮ ಕರ್ನಾಡು ಟಿವಿನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮುಖ್ಯವಾಗ್ಲೂ. ಥ್ಯಾಂಕ್ ಯು.